ಹೊತ್ತಿನಲ್ಲಿ ನಿನ್ನನ್ನು ಎಚ್ಚರಿಸಿದವನಿದ್ದೆ, ನೀನು ಕೇಳಲಿಲ್ಲ. ಸರಿ, ತಾಯಿಯ ಮಮತೆ ಅಲ್ವ ಸ್ವಾಮಿ, ತಾಯಿಯ ಕರುಳು. ಆ ಕಾರಣದಿಂದಲಾಗಿ ಆ ಬೊಂಬೆಗೆ ಜೀವವನ್ನು ಕೊಟ್ಟೆನೆಂದಾದರೆ ಲೋಕಕಂಟಕನಾದಂತಹ ಭಂಡಾಸುರನ ಉದಯಕ್ಕೆ ಕಾರಣವಾಗಿ ಹೋಯಿತು. ಹಾಗಲ್ಲವೇ? ಹಾಗಿರುವಾಗ ನಾನು ಕೊಟ್ಟ ವರದಿಂದ ಮಾತ್ರ ಲೋಕಕ್ಕೆ ಹಾಳಾಗುವುದಲ್ಲ, ಕೆಲವೊಂದು ಸಲ ನಾವಿಬ್ಬರಿದ್ದೂ ಕೂಡ ಲೋಕ ಕಲ್ಯಾಣ ಅರ್ಥವಾಗ್ತದೆ. ಅದು ಏನಿದ್ದರೂ ಕೂಡ ನಮ್ಮ ಲೀಲೆ ಸ್ವಾಮಿ ಅದು ಅಲ್ಲವೇ? ಆದ್ದರಿಂದ ಸ್ವಾಮಿ ಹೆಚ್ಚು ತಡ ಮಾಡುದು ಬೇಡ, ಮೊದಲೇ ತಡ ಆಗಿದೆ. ಆದ್ದರಿಂದ ನಾವಿರುವರು ಹೋಗೋಣ, ಒಟ್ಟಿಗೆ ಹೋದ್ರೆ ಒಳ್ಳೇದು ಸ್ವಾಮಿ ಅಂತ. ಆದ್ದರಿಂದ ಹೋಗೋಣ ಹೋಗೋಣ. ಅಲ್ಲ, ಮಾತನಾಡುತ್ತಾ ಇರುವ ಅಂತ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ಇವರು ಹೊರಟೇ ಹೋದರಲ್ಲ, ಏನು ಮಾಡೋಣ? ಹಾಗಾದ್ರೆ ಇವರನ್ನು ಬಿಟ್ಟು ನಾನು ಬದುಕಿದವಳಲ್ಲ, ಕೈಲಾಸದಲ್ಲಿ ಇರುವುದೇ ಒಂದು ಉಪಾಯವೂ ಹೇಳಿತು. ಹೀಗೆ ಮಾಡುತ್ತೇನಂತೆ. ವಂದನಾ ಕ್ಷಣ